ಅದೇನವಾ, ಈಗ ನೀನು ಅಮ್ಮವ್ರ ಕಾರ್ ಡಿಕ್ಕಿಲ್ಲ ಇದ್ದೆ, ನೀನ್ ಕೈ ಕಾಲೆಲ್ಲ ಕಟ್ಟಿ ಡಿಕ್ಕಿಲ್ ಹಾಕ್ಬಿಟ್ಟಿದ್ರು. ಕಾರು ಮನೆ ಮುಂದ್ಗಡೆ ಇತ್ತು, ನಿನ್ನಲ್ಲಿ ಇರೋದೇ ಗೊತ್ತಾಗ್ಲಿಲ್ಲ ಯಾರಿಗೂ. ಎಷ್ಟು ಕಷ್ಟಪಟ್ಟಿದ್ಯೋ ಮಗಳೇ, ಯಾಕ ದೇವ್ರು ನಿಂಗೆ ಹಿಂಗೆ ಶಿಕ್ಷೆ ಕೊಡ್ತಾವ್ ನನಗಂತೂ ಗೊತ್ತಾಯ್ತಿಲ್ಲ. ಇಲ್ಲ ಅಪ್ಪ, ಕಷ್ಟ ಕೊಡ್ತಿರೋದು ಆ ದೇವ್ರಲ್ಲ, ಕಷ್ಟನ ನಾನೇ ಬೇಕು ಅಂತ ಅನ್ಭವಿಸ್ತಿರೋದು. ನನ್ ಮನೆಗ್ ಬಿಟ್ಟು ಬಂದಿದ್ದಕ್ಕೆ ತಾನೆ ಇಷ್ಟೆಲ್ಲ ಆಗಿತ್ತು. ಅಂದ್ರೆ ನಿನ್ಗೆ ಹಿಂಗೆಲ್ಲ ಮಾಡಿದ್ದು ಅಮ್ಮನವ್ರಲ್ವಾ? ಅಮ್ಮವ್ರು ಯಾಕಪ್ಪ ಹೀಗೆಲ್ಲ ಮಾಡ್ತಾರೆ? ನನ್ ಮನೆ ಬಿಟ್ಟು ಬಂದಿರೋ ವಿಚಾರನೇ ಅವ್ರಿಗೆ ಗೊತ್ತಿಲ್ಲ. ನಾನ್ ಚಿಕ್ಕ ಯಜಮಾನ್ರಿಗೆ ಹೇಳ್ದೆ, ಅವ್ರು ನನ್ನ ಮಾತೇ ಕೇಳಲಿಲ್ಲ. ಈಗ ನೋಡು ಎಷ್ಟು ದೊಡ್ಡ ಅನಾಹುತ ಆಗೋಯ್ತು. ಈಗಂತ ಏನಾಯ್ತಪ್ಪ? ಅವ್ರಿವಾಗ ಎಲ್ರು ಎಲ್ಲಿದ್ದಾರೆ? ನಿನ್ನ ಸ್ಥಿತಿಗೆ ಅಮ್ಮವರೇ ಕಾರಣ ಅಂತ ದೊಡ್ಡ ಗಲಾಟೆ ಮಾಡಿ ರಾದ್ದ ಅಂತ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದವ್ರೆ ಕಣವ. ಅವರೆಲ್ಲ ಸ್ಟೇಷನ್ ಒಳಗೆ ಬಂದು ಕೂತವ್ರೆ ಕಣವ. ಅಯ್ಯೋ, ಏನ್ ಹೇಳ್ತಿದ್ಯಾಪ್ಪ? ನನ್ನ ಅಪಹರಿಸಿದ್ದು ಅಮ್ಮವ್ರು ಅಂತ ಹೇಳ್ತಿದ್ದಾರ? ನನ್ನನ್ನು ಅಪಹರಿಸಿದ್ದು ಅದೇ ಅವತ್ತು ಗೀಸರ್ ರಿಪೇರಿಗೆ ಅಂತ ನಮ್ಮ ಮನೆಗೆ ಒಂದಿಬ್ರು ಹುಡುಗರು ಬಂದಿದ್ರು. ಅವರು ಇದೇನ್ ಹೇಳ್ತಾ ಇದೀವಾ? ಹೌದಪ್ಪ, ಅವರೇ ನನ್ನನ್ನ ಅಪಹರಿಸ್ಕೊಂಡು ಅದ್ ಯಾವುದೋ ಒಂದ್ ಜಾಗದಲ್ಲಿ ಕೂಡ ಹಾಕಿದ್ದು. ಆಮೇಲೆ ಕಷ್ಟಪಟ್ಟು ಹೇಗೋ ತಪ್ಪಿಸ್ಕೊಂಡು ಬಂದೆ ಅಪ್ಪ. ಆಮೇಲೆ ಇನ್ಯಾರೋ ಬಂದು ನನ್ ಪ್ರಜ್ಞೆ ತಪ್ಪಿಸಿ ಕರ್ಕೊಂಡು ಹೋಗ್ಬಿಟ್ರು. ಅಷ್ಟೇ ನನಗೆ ಗೊತ್ತಿರೋದು ಅಪ್ಪ. ಇದೇನ್ ಹೇಳ್ತಾ ಇದೀವಾ? ಅಲ್ಲಿ ನೋಡಿದ್ರೆ ಚಿಕ್ಕ ಯಜಮಾನ್ರು ಅಮ್ಮನವ್ರ ಮೇಲೆ ಆಪಾದನೆ ಮಾಡ್ತಾವ್ರೆ. ಈಗಲೂ ಕಾಲ ಮಿಂಚಿಲ್ಲ ಕಣವ. ಎಲ್ಲಾನು ಪೊಲೀಸ್ನವ್ರಿಗೆ ಹೇಳ್ಬಿಟ್ರೆ ಅಮ್ಮನವ್ರದ್ದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತದೆ. ಭಾವ ಹೋಗಣ. ಈ ವಿಷಯ ದೊಡ್ಡದಾಗ್ಬಿಟ್ಟಿದ್ಯಲ್ಲ. ನನ್ ಮನೆಗ್ ಬಿಟ್ಟು ಹೋಗಿದ್ದಕ್ಕೆ ಹಿಂಗೆಲ್ಲ ಆಯ್ತಾ? ಏನೇನು ಆಪಾದನೆಗಳು ಕೇಳಿ ಬರ್ತಿದೆ. ಇಲ್ಲ, ಹೀಗಾಗ್ಬಾರ್ದು. ನಡಿಯಪ್ಪ, ಹೋಗೋಣ. ಬಾವಾ, ನೋಡು ಮಗಳೇ, ಆ ಇನ್ಸ್ಪೆಕ್ಟರ್ ಮತ್ತೆ ಮಾಡ್ತಿದ್ದಾನೆ. ಅಂದ್ರೆ ನಾವು ಕೊಟ್ಟ ಕೆಲಸ ಮುಗೀತು ಅಂತ. ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡಿ. ಹಾ, ಹೇಳಿ ಇನ್ಸ್ಪೆಕ್ಟ್ರೆ, ಕೆಲಸ ಎಲ್ಲ ಆಯ್ತು ಅಲ್ವಾ? ಇಲ್ಲ ಸರ್, ಎಲ್ಲ ಹಾಳಾಗೋಯ್ತು. ಏನ್ರಿ ಹೇಳ್ತಿದ್ದೀರಾ? ಮಯೂರಿ ನಮಗೆ ಸಿಕ್ಕಿದ್ದಾಳೆ. ಮಯೂರಿ ಸಿಕ್ಕದ್ಲಾ? ಹೇಗ್ ಸಿಕ್ಕದ್ಲು? ನಾವು ಅವಳನ್ನ ರಾಜೇಶ್ವರಿ ಕಾರಲ್ಲಿ ಇಟ್ಟಿದ್ವಲ್ಲ. ಅದೇ ಸರ್ ಮಿಸ್ಟೇಕ್ ಆಗಿದ್ದು. ರಾಜೇಶ್ವರಿ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಬರ್ಬೇಕಾದ್ರೆ ಅವರು ಅವ್ರ ಕಾರಲ್ಲೇ ಬರ್ತೀನಿ ಅಂದರು. ಅದಾಗಿ ಅವ್ರ ಕಾರಲ್ಲೇ ಬಂದರು. ನಾವು ವಿಚಾರಣೆ ಮಾಡಬೇಕಾದ್ರೆ ಅಲ್ಲಿಗೆ ಮಂಗಳಮುಖಿಯರು ಬಂದಿದ್ರು. ಅವರು ಕಾರ್ ಹತ್ರ ಏನೋ ಸೌಂಡ್ ಬರ್ತಾ ಇದೆ ಅಂತ ಅಂದರು. ಹಾಗಾಗಿ ನಾವು ಕಾರ್ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಮಯೂರಿ ಇದ್ರು. ಅಲ್ಲ ಸರ್, ನೀವು ರಾಜೇಶ್ವರಿ ಕಾರಲ್ಲಿ ಮಯೂರಿ ಇದ್ದಾಳೆ ಅಂತ ಹೇಳಿದ್ರೆ ನಾವು ಅವ್ರನ್ನ ಆ ಕಾರಲ್ಲಿ ಬರೋದಕ್ಕೆ ಬಿಡ್ತಾ ಇರಲಿಲ್ಲ ಸರ್. ನೋಡಿ, ಈಗ ನೋಡಿ, ಎಲ್ಲ ಹಾಳಾಗೋಯ್ತು. ಈಗ ಅವಳು ಎಲ್ಲಿದ್ದಾಳೆ? ನಾವು ಅವಳು ನೋಡಿದಾಗ ಪ್ರಜ್ಞೆ ತಪ್ಪಿ ಸ್ಥಿತಿಯಲ್ಲಿ ಇದ್ಲು. ಹಾಗಾಗಿ ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ. ಹಾಗಾದ್ರೆ ರಾಜೇಶ್ವರಿ ಕುಟುಂಬದವ್ರು ಅಲ್ಲೇ ಇದ್ದಾರಾ ಅಥವಾ ಅವ್ರನ್ನ ಕಳಿಸ್ಬಿಟ್ರಾ? ಇಲ್ಲ ಸರ್, ಅವ್ರು ಇನ್ನೂ ಒಳಗಡೆನೆ ಇದ್ದಾರೆ. ತಾರಕ್ಕು ಎಷ್ಟೇ ಹೇಳಿದ್ರು ಅವ್ರ ತಾಯಿನೇ ಅವಳನ್ನ ಕಿಡ್ನಾಪ್ ಮಾಡಿಸಿರೋದು ಅಂತ ಈಗಲೂ ಹೇಳ್ತಾ ಇದ್ದಾನೆ. ಅವ್ರ ತಂದೆ ಎಷ್ಟೇ ಹೇಳಿದ್ರು ಕಂಪ್ಲೇಂಟ್ ವಾಪಸ್ ತಗೊಂತಾ ಇಲ್ಲ. ನೋಡಿ, ನಮಗಿದೆ ಕಡೆ ಚಾನ್ಸ್. ತಾರಕ್ ಕೊಟ್ಟಿರೋ ಕಂಪ್ಲೇಂಟ್ ಬೇಸಿಸ್ ಮೇಲೆ ರಾಜೇಶ್ವರಿನ ಒಳಗಡೆ ಹಾಕಿ.